ಅಪ್ಪ ದೇವ್ರೆ, ನಾನೊಬ್ಳು ಅನಾಥೆ ಅನ್ನೋದನ್ನ ಯಾವತ್ತೂ ನೆನಪಿಗೆ ಬರ್ದೇ ಇರೋ ಹಾಗೆ ಮಾಡಿದ್ಯಾ. ನಾನು ಚಿಕ್ಕ ವಯಸ್ಸಿಂದಾನೂ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ ಕನಸು ಇನ್ನೊಂದು ವರ್ಷದಲ್ಲೇ ನನಸಾಗತ್ತೆ. ಅದ್ರ ಜೊತೆ ನಾನು ಡಾಕ್ಟರ್ ಆಗಿ ನಮ್ ದೇಶಕ್ಕೆ ಏನಾದ್ರೂ ಸೇವೆ ಮಾಡ್ಬೇಕು ಅನ್ಕೊಂಡಿದ್ದು ಸಹ ನೆರವೇರ್ತಾ ಇದೆ. ನಾನು ಇಂಡಿಯನ್ ಎಕನಾಮಿಕ್ ಫೋರಂಗೆ ನಮ್ ಕಾಲೇಜಿಂದ ಸೆಲೆಕ್ಟ್ ಆಗಿದ್ದೀನಿ. ಅದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ದೇವ್ರೆ, ನಿನ್ನ ಆಶೀರ್ವಾದ ನನ್ ಮೇಲಿದ್ದು ನಾನು ಅದ್ರಲ್ಲಿ ಗೆಲ್ಲೋ ಹಾಗೆ ಮಾಡಪ್ಪ. ಹೊಸ ಜಾಗ, ಹೊಸ ಜನ, ಹೇಗಿರುತ್ತೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲಿ ಸೈನ್ ಮಾಡಬೇಕು? ಹಾಯ್. ಹಾಯ್, ವೆಲ್ಕಮ್ ಟು ದ ಫೋರಮ್. ಥ್ಯಾಂಕ್ ಯು. ಯು ಆರ್ ಫ್ರಮ್? ಮೈಸೂರ್. ಓಕೆ, ಸ್ವಾತಿ. ಒನ್ ಸೆಕ್. ಮೇಡಮ್, ನಿಮಗೆಲ್ಲ ಫೆಸಿಲಿಟೀಸ್ ಅರೇಂಜ್ ಆಗಿದೆ. ನಾಳೆಯಿಂದ ಫೋರಮ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇವತ್ತು ನಮ್ಮ ಕಾಲೇಜಲ್ಲಿ ರ್ಯಾಂಕ್ ತೊಗೊಂಡಿರೋ ಸ್ಟೂಡೆಂಟ್ಸ್ಗೆ ಅವಾರ್ಡ್ ಫಂಕ್ಷನ್ ಇದೆ. ಸೊ ಯು ಕ್ಯಾನ್ ಜಾಯ್ನ್ ದೇರ್. ಆಡಿಟೋರಿಯಂ. ಗೋ ಸ್ಟ್ರೈಟ್ ಅಂಡ್ ದೆನ್ ಯು ಟೇಕ್ ರೈಟ್. ರೈಟ್. ಮೈ ಲೆಟರ್. ಬಾಯ್. ಥ್ಯಾಂಕ್ ಗುಡ್ ಯು. ಲಕ್. Dear students, silence please. ಎಕ್ಸ್ಕ್ಯೂಸ್ ಮೀ, ಮೇ ಐ? ಯಾ ಪ್ಲೀಸ್. ಥ್ಯಾಂಕ್ಸ್. Can I have your attention please? ಈ ದಿನ ನಮ್ಮ ಕಾಲೇಜಿನ ವಾರ್ಷಿಕೋತ್ಸವ ಹಾಗೂ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲು ನಮ್ಮ ಮಾನ್ಯ ಶಿಕ್ಷಣ ಸಚಿವರಾದ ಕೃಷ್ಣಪ್ಪನವರು ಆಗಮಿಸಿದ್ದಾರೆ. ಸೊ ನಿಮ್ಮೆಲ್ಲರ ಒಂದು ಚಪ್ಪಾಳೆ ಮುಖಾಂತರ ಅವ್ರನ್ನ ಸ್ವಾಗತಿಸೋಣ. A hearty welcome, sir. And at the first, the third rank goes to Miss Sahana. Congratulations, Sahana. Besh. Shabash, ma. Thank you, sir. Shabash. Now, the second rank goes to Ram. Congratulations, Mr. Ram. Thank you, sir. Thank you. And the first rank goes to... ಒಂದು ನಿಮಿಷ ಸರ್. ಸರ್, ನಾನು ಬಂದೆ. The first rank goes to... Sharath. ಏನ್ರಿ ಪ್ರಿನ್ಸಿಪಲ್ ಸಾಹೇಬ್ರೆ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಗೆ ಚಪ್ಪಾಳೆನೆ ತರ್ತಾ ಇಲ್ಲ. ನೀವು ಹಾಗೆ ನಿಂತಿದ್ದೀರಲ್ರಿ. ಸರ್, ಅದು ಸ್ಟೂಡೆಂಟು ಆ ಸ್ವಲ್ಪ ಮೆಂಟ್ಲು ಸರ್. ಮೆಂಟ್ಲಾ? ಇಂಥ ಹುಡುಗರನ್ನೆಲ್ಲ ಕಟ್ ಮಾಡಿ ಬಿಸಾಕ್ಬೇಕ್ರಿ. ಸರ್, ಅವ್ನು ಆಡೋದು ಮೆಂಟ್ಲಾಡ್ದಂಗೆನೆ ಸರ್. ಹಾ. ಬಟ್ ವೆರಿ ಬ್ರಿಲಿಯಂಟ್ ಗಾಯ್. ಸರ್, ಇವನನ್ನ ಕಟ್ ಮಾಡ್ಬೇಕು ಅಂತ ನಮ್ಮಿಬ್ರು ಪ್ರಿನ್ಸಿಪಲ್ಸ್ ಟ್ರೈ ಮಾಡಿದ್ರು ಸರ್. ಆಗ್ಲಿಲ್ಲ. VRS ತಗೊಂಡ್ಬಿಟ್ರು. ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ. ಸರ್, 100 ಹುಡುಗರ ಟ್ಯಾಲೆಂಟ್ ಇವನೊಬ್ಬನಿಗೆ ಇದೆ. ವೆರಿ ಟ್ಯಾಲೆಂಟೆಡ್ ರಾಸ್ಕಲ್. ಹೌದಾ? ಯಾರೇ ಆ ಮೆಂಟಲ್ಲು, ಬ್ರಿಲಿಯಂಟು, ಟ್ಯಾಲೆಂಟು, ಸ್ಟೂಡೆಂಟು? ರೀ ಪ್ರಿನ್ಸಿಪಲ್ ರೇ, ನೀವ್ ಹೇಳ್ದಂಗೆ ಅವನು ಮೆಂಟ್ಲು ಕಣ್ರಿ. ಒಂದ್ ಫಂಕ್ಷನ್ಗೆ ಬರ್ಬೇಕಾದ್ರೆ ಈ ರೀತಿನ ಬರೋದು? ಮುಖ ಮುಸುಡಿ ಏನೋ ಕಾಣದಿಲ್ವಲ್ರಿ? ಸರ್, ಅದು ಅವನಲ್ಲ ಸರ್. ಅದು ಅವನಲ್ವಾ? ಆ ಮಹಾನುಭಾವ ಇನ್ಯಾರ್ರಿ? ರೀ ಪ್ರಿನ್ಸಿಪಲ್ ರೇ, ಇವನ್ ಏನ್ ಪೊಲೀಸ್ ಆಫೀಸರ್ ಅನ್ರಿ? ಸರ್, ಇವನ್ ಪೊಲೀಸ್ ಆಫೀಸರ್ ಅಂತ ನನಗೂ ಇವತ್ತೇ ಸರ್ ಗೊತ್ತಾಗಿದ್ದು. ಇಲ್ಲಿಟ್ಕೊಳ್ಳೋದು ಕಾಮನ್ ಸ್ಟೈಲ್, ಇಲ್ಲಿಟ್ಕೊಳ್ಳೋದು ಸಲ್ಲು ಸ್ಟೈಲ್. ನಾನ್ ಬೇರೆನೇ ಸ್ಟೈಲ್ ಮಾಡ್ಬೇಕಲ್ಲ. ನಮ್ಮ ಪ್ರಾಂಶುಪಾಲ ನನ್ ಬಗ್ಗೆ ಯಥೇಚ್ಛವಾಗಿ ಹೇಳಿರ್ಬೇಕಲ್ಲ. ನಾನ್ ಮೆಂಟ್ಲು, ಲೂಸು, ಕ್ರ್ಯಾಕು ಅಂತ. ಹಂಗೆ ಇನ್ನೂ ಒಂದ್ ಹೇಳಿರ್ತಾರೆ, ಆದ್ರೂ ಬ್ರಿಲಿಯಂಟು, ಟ್ಯಾಲೆಂಟು ಅಂತ.
ಬ್ರಹ್ಮ ತುಂಬಾ ಪುರ್ಸೊತ್ತಾಗಿದ್ದಾಗ ಹಾಕಿರೋ ಬ್ಲೂ ಪ್ರಿಂಟ್ ಇದು. ನಮಗೆ ಹುಡುಗಿರಂದ್ರೆ ಆಗಲ್ಲ, ಹಾ ಹುಡುಗಿರನ್ ಚುಡಾಯಿಸೋರು ಅಂದ್ರೆ ಇನ್ನೂ ಆಗಲ್ಲ. ಅದಕ್ಕೆ ನನ್ನ ಮಗನಿಗೆ ಬಿಟ್ಟೆ. ಅಪ್ಪ ತಂದೆ ಹೇಳಿ ಮುಂದೆ. ಹಾಳಾಗೋಗ್ಲಿ, ಪ್ಲೇಟ್ ತಗೊಳಪ್ಪ. ಯಾ ತಗೊಳ್ಳಿ, ಕೊಡಿ. ಆಗೋಯ್ತು. ಅಲ್ಲಪ್ಪ, ನೀನ್ ಫಸ್ಟ್ ಪ್ರೈಸ್ ತಗೊಂಡು ಇಷ್ಟೆಲ್ಲ ಸಾಧನೆ ಮಾಡಿದ್ರು ಯಾರು ಚಪ್ಪಾಳೆನೆ ತಟ್ಲಿಲ್ಲ. ನಾನ್ ಸುಮ್ಮನೆ ಸ್ಟೇಜ್ ಹತ್ತಿದ್ರೆ ಸಾಕು, ಚಪ್ಪಾಳೆ ಮೇಲೆ ಚಪ್ಪಾಳೆ. ಅಲ್ಲ ಆ ಚಪ್ಪಾಳೆ, ನೀವು ಕಾಸು ಕೊಟ್ರಿ ಅನ್ನೋ ಕಾರಣ ಕೊಡಿಯೋ ಆ ಚಪ್ಪಾಳೆ ಆಗ್ಲಿ, ಅಥವಾ ನನಗೆ ಇರಕ್ಕಾಗಲ್ಲ ಅಂತ ಉರ್ಕೊಂಡ್ ಕೂತಿರೋ ಇವ್ರುಗಳ ಚಪ್ಪಾಳೆ ಆಗ್ಲಿ ನಮಗ್ ಬೇಡ ಸರ್. ಯಾವುದೇ ಸ್ವಾರ್ಥ ಇಲ್ಲದೆ ನಾವ್ ಯಾರು ನಮ್ ಬ್ಯಾಕ್ ಗ್ರೌಂಡ್ ಏನು ಅಂತ ನೋಡದೆ ಬರೀ ಟ್ಯಾಲೆಂಟ್ ನೋಡಿ ಟೆರಸ್ ಕಿತ್ತೋಗಂಗ್ ಸಿಡ್ಲೆ ಹೊಡೆದು ಮನ್ಸಾರೆ ಚಪ್ಪಾಳೆ ಹೊಡಿತಾರಲ್ಲ, ಅದು ಚಪ್ಪಾಳೆ. ಅಂತ ಚಪ್ಪಾಳೆ ನಮಗ್ ಕೇಳಿಸ್ತಿದೆ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೀನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವಾಗ ಸೇರ್ಕೊಂಡೆ? ನಾನಾ ಪೊಲೀಸಾ? ಯಾವನ್ ಹೇಳಿದ್ದು? ಯಾರು ಯಾಕಪ್ಪ ಹೇಳ್ಬೇಕು? ನೀನೇ ಪೊಲೀಸ್ ಡ್ರೆಸ್ ಹಾಕ ಬಂದಿದೀಯಲ್ಲ. ಅದು ನಮ್ಮ ಮಮ್ಮಿಗೋಸ್ಕರ. ಅಪ್ಪ, ಏನೋ ಶರತ್? ನಿಂದು ಅಮ್ಮಂದು ಲವ್ ಮ್ಯಾರೇಜ್ ತಾನೆ? ಲವ್ ಮ್ಯಾರೇಜೇ ಕಣಪ್ಪ. ಅದನ್ನ ಅವಳು ಮರ್ತಿದ್ದಾಳೆ. ಮತ್ತದನ್ನ ಯಾಕೆ ನೆನಪಿಸ್ತೀಯ? ನಮ್ ಲವ್ ಸ್ಟೋರಿ ಹೇಳ್ಬೇಕಾ ಈ ಮಧ್ಯರಾತ್ರಿಲಿ? ಅದಲ್ಲಪ್ಪ. ಅಪ್ಪ, ನೀನ್ ಫಸ್ಟ್ ಟೈಮ್ ಅಮ್ಮನ್ ನೋಡಿದಾಗ ಅವಳು ನಿನಗೆ ಕನ್ಸಲ್ಲಿ, ಕನ್ನಡಿಲಿ, ನೀರಲ್ಲಿ ಬಂದ್ ಮೋಹಿನಿ ತರ ಕಾಡ್ತಿದ್ಲಾ? ಸಾಕ್ಷಾತ್ ಮೋಹಿನಿ ಕಣಪ್ಪ. ಅವತ್ತು ಕಾಡ್ತಿದ್ಳು, ಇವತ್ತು ಕಾಡ್ತಿದ್ದಾಳೆ, ನಾಳೆ ನಾನು ಸತ್ರು ಕಾಡ್ತಾಳೆ ಅಂತ ಗೊತ್ತು ನನಗೆ. ಅಂಥವ್ರಿಗೇನೆ ಮೋಹಿನಿ ಅನ್ನೋದು. ನಂಗೂ ಹಂಗೆ ಆಗ್ತಿದ್ಯಲ್ಲ. ನಿನಗ ಮೋಹಿನಿನ? ಯಾರೋ ಅವಳು? ಯಾರು ಇಲ್ಲ, ನೀನ್ ಕಳ್ಸ್ಕೊಳಪ್ಪ. ಆಗ್ಲಪ್ಪ, ಕಳಿಸ್ಕೋ. ಹೆಂಗೆಂಗೋ ಆಡ್ತಾನೆ. ನಾಳೆನೆ ಆಂಜನೇಯ ಸ್ವಾಮಿ ತಾಯ್ತಾ ಕಟ್ಬೇಕು ಇವನಿಗೆ. ಕಳಿಸ್ಕೋ ಅಂತೆ. ಫಸ್ಟ್ ಟೈಮ್ ಏನೋ ಆಗ್ತಿದೆ. ಮಲ್ಗೋಕೆ ಆಗ್ತಿಲ್ಲ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಎಬ್ಬಿಸ್ಬಿಟ್ಲಲ್ಲ. ಹಾಳಾಗೋಗ್ಲಿ, ನಾಳೆ ಅವಳಿಗೊಂದು ಥ್ಯಾಂಕ್ಸ್ ಹೇಳ್ಬಿಡ್ಬೇಕು. ನಾಳೆ ಅವನ್ನ ಪರಿಚಯ ಮಾಡ್ಕೋಬೇಕು. ಎಲ್ಲಪ್ಪ ಹುಡ್ಕದಿ ಹುಡುಗಿರ್ನ? ಥೂ, ಈ ಹುಡುಗಿರ ಬಗ್ಗೆ 5 ಪೈಸೆ ಜನರಲ್ ನಾಲೆಡ್ಜ್ ಇಲ್ವಲ್ಲ ನನಗೆ. ಅಲ್ಲ, ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಈ ಹುಡುಗಿನ ನಮ್ಮ ಶೂ ಸವಿಯಷ್ಟು ಹುಡುಕೋ ಅವಶ್ಯಕತೆ ಇದೆಯಾ? ಐಡಿಯಾ ಕ್ಯಾನ್ಸಲ್. ಹಾಯ್. ಹಾಯ್. ಥ್ಯಾಂಕ್ಸ್. ಯಾಕೆ? ಅದು ನಾನು ನಿದ್ದೆ ಮಾಡ್ತಿದ್ದಾಗ ತಿಗಣೆ ಥರ ಎಬ್ಸಿದ್ರಲ್ಲ, ಅದಕ್ಕೆ. ತಿಗಣೆ ತರನಾ? ವಾಟ್ ಅ ಕಂಪ್ಯಾರಿಸನ್. ಸಾರಿ. ಏನ್ ಮಾತಾಡೋದು? ಐ ಆಮ್ ಸ್ವಾತಿ, ಮೆಡಿಕಲ್ ಸ್ಟೂಡೆಂಟ್. ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ಶರತ್. ಗೊತ್ತು ಗೊತ್ತು. ಕಾಫಿ ಕುಡಿಯೋಣವಾ ಇಬ್ರು? ಬೇಡ 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 ಬೇಡ. ಬೇಡವಾ? ಓಕೆ. ಕಾಫಿ ಬಾಡಿ ಹೀಟು, ಕಬ್ನಲ್ಲಿ ಕುಡಿಯೋಣ. ಶ್ಯೂರ್.
ಕಬ್ಬಿನ ಹಾಲು ಕಾಫಿಗಿಂತ ಹೀಟು. ಹ್ಮ್ ಹೌದಾ? ಇರ್ಲಿ ಬಿಡಿ, ಯುವಕರು ಯಾವಾಗಲೂ ಹೀಟೆಲ್ಲ ಇರಬೇಕು. ಮತ್ತೆ ಹೇಳಿ, ಏನು ನಿಮ್ ಬಗ್ಗೆ. ಯಾಕೆ? ಅದು ನಾನು ನಿಮ್ಮನ್ನ ಫಸ್ಟ್ ಡೇ ಇಂದ ನಿನ್ನೆ ನೀವು ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳೋವರೆಗೂ ನೋಡ್ತಾ ಇದ್ದೀನಿ. ನೀವೇನೋ ಡಿಫ್ರೆಂಟ್, ಸ್ಪೆಷಲ್ ಮತ್ತೆ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅಂತ ಅನ್ಸಿದ್ರಿ. ಸೊ ನಿಮ್ ಬಗ್ಗೆ ತಿಳ್ಕೊಳಕ್ಕೆ ಏನೋ ಕ್ಯೂರಿಯಾಸಿಟಿ. ನಿಮ್ದು ಯಾವ ಕಾಲೇಜ್ ಹೇಳಿ ಇವ್ರೆ? ಮೈಸೂರು ಮೆಡಿಕಲ್ ಕಾಲೇಜ್. ಯಾಕೆ? ಅಲ್ಲ ನೋಡಿ, ಬೆಂಗಳೂರಿಂದ 140 ಕಿಲೋಮೀಟರ್ ದೂರದಲ್ಲಿರೋ ಮೈಸೂರಲ್ಲಿರೋ ನಿಮಗೆ ನಾನೊಬ್ಬ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅನ್ನೋದು ಗೊತ್ತಾಗಿದೆ. ಅದೇ ನಮ್ಮ ಕಾಲೇಜವು ಇವೆ, ಪ್ರಿನ್ಸಿಪಲ್ ಇಂದ ಹಿಡಿದು ಪ್ಯೂನ್ವರೆಗೂ ಒಬ್ಬ ನನ್ನ ಮಕ್ಳಿಗೂ ಗೊತ್ತಾಗಿಲ್ಲ. ನೋಡಿ ಇವರೇ, ನಿಮ್ಮನ್ನ ಡಾಕ್ಟ್ರೇ ಅಂತ ಕರಿಬೋದಾ? ಓಕೆ. ನೋಡಿ ಡಾಕ್ಟ್ರೇ, ನಿಮ್ಮೊಬ್ರಿಗೆ ನಾನು ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅನ್ನಿಸ್ತೀನಿ ಅಂದ್ರೆ ನೀವು ಒಂಥರ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿನೇ ಇರಬೇಕು. ಥ್ಯಾಂಕ್ಸ್. ಅದೇ ಖುಷಿಗೆ ಇನ್ನೊಂದು ಕಬ್ನಲ್ಲಿ ಕುಡಿತೀರಾ? ಬೇಡ ಬೇಡ, ನಂಗೆ ಸಾಕು. ಎಷ್ಟಣ್ಣ? 20 ರೂಪಾಯಿ ಅಣ್ಣ. 20 ರೂಪಾಯಿ ಅಂತೆ, ಕೊಟ್ಬಿಡಿ. ಪಾರ್ಟಿ ನಿಮ್ದಲ್ವೇ? ನೋಡಿ, ಕಾಫಿ ಡೇಗೆ ಹೋಗಿದ್ರೆ 200-300 ಕಿತ್ಕೊಂಡು ಹೋಗಿರೋದು, ಇಲ್ಲಿ ಬರೀ 20 ರೂಪಾಯಿ ಕೆಲಸ ಆಗಿತ್ತು. ನೋಡಿ ಹೆಂಗೆ. ಥ್ಯಾಂಕ್ಸ್. ಶರತ್, ಯಾಕೆ ನಿಮ್ಗೆ ಲವ್ ಅಂದ್ರೆ ಹುಡುಗಿರಂದ್ರೆ ಆಗಲ್ವಂತೆ? ಯಾರು ಹೇಳಿದಂಗಂತ? ಹೀಗೆ ವಿಷಯ ಬಂತು. ಯಾರೋ ನಮ್ಗೆ ಆಗ್ದಿರೋರು ನಮ್ಮ ಬಗ್ಗೆ ಇಲ್ದಿರೋ ರೂಮರ್ ಸಬ್ಬಿಸ್ಬಿಟ್ಟಿದ್ದಾರೆ. ನಮ್ಗೆ ಹುಡುಗಿರಂದ್ರೆ ಸಿಟ್ಟು, ಆದ್ರೆ ಲವ್ ಅಂದ್ರೆ ಇಷ್ಟನೇ ರೀ. ಅದ್ಯಾಕೆ ಹಾಗೆ? ಒಳ್ಳೆ ಹುಡುಗಿರಿಲ್ಲ ರೀ ಲವ್ ಮಾಡೋಣ ಅಂದ್ರೆ. ಇವತ್ತಿನ ದಿನ ಎಲ್ಲ ಲವ್ ಅಂತ ಬಡ್ಕತ್ತಾರಲ್ಲ, ಯಾವ ಹುಡುಗಿ ನೆಟ್ಟಿಗೆ ಲವ್ ಮಾಡ್ತಾಳೆ ಹೇಳ್ರಿ? ಪಾಪ ನಮ್ಮ ಶಕ್ತಿಶಾಲಿ ಯುವಕರದೆಲ್ಲ ಎಣ ಬಿದ್ದೋಯ್ತು ಈ ಲವ್ ಅನ್ನೋ ಮಾಟ ಮಂತ್ರದಿಂದ. ನಿಮ್ಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಈ ಲವ್ ಅನ್ನೋದು ಕುಲ್ಫಿ ಐಸ್ ಕ್ಯಾಂಡಿ ಇದ್ದಂಗೆ, ಆ ಕಡೆ ತಿರ್ಗಿ ಈ ಕಡೆ ತಿರ್ಗೋ ಅಷ್ಟಲ್ಲಿ ಕರ್ಗೋಗಿ ಬರೀ ಕಡ್ಡಿ ಮಾತ್ರ ಉಳ್ಕೊಂಡಿರುತ್ತೆ. ಅದನ್ನ ಎಸೆಯೋದ, ಇಟ್ಕೊಂಡ್ರು ಎಲ್ಲಿ ಇಟ್ಕೊಳ್ಳೋದು ಅನ್ನೋದೇ ಹುಡುಗರ ಲೈಫ್ ಲಾಂಗ್ ಕನ್ಫ್ಯೂಷನ್. ಅದಕ್ಕೆ ನಾ ಯಾವಾಗಲೂ ಬರೀ ಕಪ್ಪೈಸೇ ತಿನ್ನೋದು. ಕಪ್ಪೈಸ? ಏ ಬನ್ರಿ. ನೋಡಿ, ಈ ಲವ್ ಅನ್ನೋ ವಾಮಾಚಾರ ಹುಡುಗರ ಮೇಲೆ ಪ್ರಯೋಗ ಆಗ್ತಿದ್ದಂಗೆ ಮೊದಲು ಹಾಳಾಗೋದು ಹುಡುಗರ ಹಣಕಾಸಿನ ಸ್ಥಿತಿ. ಈ ಲವ್ ಹುಡುಗರ ಜೇಬ್ಗೆ ಸಕ್ಸಸ್ ಆದ್ರೂ ಪ್ರಾಬ್ಲಮ್ಮು, ಫೇಲ್ಯೂರ್ ಆದ್ರೂ ಪ್ರಾಬ್ಲಮ್ಮು. ಸಕ್ಸಸ್ ಆದ್ರೆ ಹೋಟ್ಲು, ಪಿಕ್ಚರು, ಡಿನ್ನರು, ಗಿಫ್ಟ್, ಮೊಬೈಲ್ ಬಿಲ್ಲು, ಪೆಟ್ರೋಲು, ಹಾಳು ಮೂಳು. ಫೇಲ್ಯೂರ್ ಆಯ್ತಾ, ಬ್ರ್ಯಾಂಡಿ, ವಿಸ್ಕಿ, ಸಿಗರೇಟು, ಗಾಂಜಾ, ಫಾಲಿಡಾಲು. ಒಟ್ನಲ್ಲಿ ಲವ್ ಸಕ್ಸಸ್ ಆಗ್ಲಿ ಫೇಲ್ಯೂರ್ ಆಗ್ಲಿ ಹಾಳಾಗೋದು ಮಾತ್ರ ಹುಡುಗರೇ. ನೀವ್ ಅನ್ಕೊಂಡಿರೋ ತಪ್ಪು ಅನ್ಸುತ್ತೆ. ಪ್ರೀತಿಗೋಸ್ಕರ ಶಹಜಹಾನ್ ತಾಜ್ ಮಹಲ್ನೇ ಕಟ್ಟಿದಾನೆ, ಗೊತ್ತಾ? ಓಹೋ, ಗೊತ್ತು ಬಿಡಿ. ತಪ್ಪು ಶಾಜಹಾನ್ ಅಲ್ಲ, ಅವನ ಅಕ್ಕಪಕ್ಕದ ರಾಜ್ಯದವರು ಯಾರಾದ್ರೂ ಒಬ್ರು ಯುದ್ಧ ಸಾರಿದಿದ್ರು ಶಾಜಹಾನ್ಗೆ ತಾಜ್ ಮಹಲ್ ಕಟ್ಟಕ್ಕಿರ್ಲಿ ಕೆರ್ಕೊಳ್ಳೋಕ್ಕೂ ಪುರ್ಸೊತ್ತಿರ್ತಿರ್ಲಿಲ್ಲ ರೀ. ಡಾಕ್ಟ್ರೆ, ಇವತ್ತಿನ ಕಾಲದಲ್ಲಿ ನಿಜವಾದ ಪ್ರೀತಿಗೆ ಬೆಲೆ ಇಲ್ಲ ರೀ. ಈಗಿನ ಹುಡುಗಿರು ಹೆಂಗೆ ಅಂದ್ರೆ ಸಾಮ್ರಾಣಿ ಇದ್ದಂಗೆ, ಎಲ್ಲಿವರೆಗೂ ಹೊಗೆ ಆಡಿಸ್ತಾ ಇರ್ತೀವೋ ಅಲ್ಲಿವರೆಗೆ ಘಮ್ ಅಂತಿರ್ತಾರೆ. ಯಾವತ್ತು ಹುಡುಗರು ಹೊಗೆ ಆಡ್ಸೋದು ನಿಲ್ಲಿಸ್ಬಿಡ್ತಾರೋ ಅವತ್ತು ಬಾಣ್ಲಿ ಕೈ ಕೊಟ್ಟು ಹುಡುಗರಿಗೆ ಹೊಗೆ ಹಾಕ್ಸ್ಬಿಡ್ತಾರೆ. ನಾವು ಹೊಗೆ ಬಿಡ್ತೀವಿ ಹೊರತು ಹೊಗೆ ಹಾಕ್ಸ್ ನೋಡಿ, ನೀವ್ ಅನ್ಕೊಂಡಿರೋದು ತಪ್ಪು ಅನ್ಸುತ್ತೆ. ಎಲ್ಲ ಹುಡುಗಿರು ಹಾಗಿರಲ್ಲ, ಒಳ್ಳೆಯವರು ಇರ್ತಾರೆ. ಅದ್ ನಿಜ ಬಿಡಿ. ಈ ಹುಡುಗಿರಲ್ಲಿ 2 ಟೈಪು, ಒಂದು ಪ್ಯೂರ್ ಹಾಲು, ಇನ್ನೊಂದು ಪ್ಯೂರ್ ಪೆನಾಯ್ಲು. ಹಾಲು ಯಾವುದು ಪೆನಾಯ್ಲ್ ಯಾವುದು ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಹುಡುಗರು ಆಯ್ಸೇ ಮುಗ್ದೋಗಿರುತ್ತೆ. ಆದರೆ ನೀವು ಬಿಡ್ರಿ, ನೀವು ಪ್ಯೂರ್ ಹಾಲು, ಬೇರೆ ಹುಡುಗಿರ ಥರ ಪೆನಾಯ್ಲ್ ಅಲ್ಲ. ಯಾಕೆ? ಕಬ್ನಾಲಿಗೆ ಹೇಳಿದ ತಕ್ಷಣ ಖುಷಿಯಿಂದ ದುಡ್ಡು ಕೊಟ್ರಲ್ಲ, ಅದಕ್ಕೆ. ತಗೊಳ್ಳಿ. ಏ ಬೇಡ ಬೇಡ ಬೇಡ. ಯಾಕೆ? ಇಟ್ಕೊಳ್ರಿ ರೇ, ಕಬ್ನಾಲಿಗೆ ಹೆಣ್ಮಕ್ಳ ಕೈಲಿ ದುಡ್ಡು ಕೊಡ್ಸಿದ್ರೆ ಗಂಡು ಜಾತಿಗೆ ಅವಮಾನ. ನೀವ್ಯಾರನ್ನೂ ಲವ್ ಮಾಡಿಲ್ವಾ? ಲವ್ ನನಗೆ ಚಾನ್ಸೇ ಇಲ್ಲ ರೀ. ನಮ್ಮ ಹುಡುಗರು ಯಾವಾಗಲೂ ಹೇಳ್ತಿರ್ತಾರೆ, ಲವ್ ಆದ್ರೆ ಹುಡುಗಿರು ಕನ್ಸಲ್ಲಿ ಕನ್ನಡಿಲಿ ಎಲ್ಲ ಬಂದು ಕಾಡ್ತಿರ್ತಾರಂತೆ. ಅಂದ್ರೆ ಅಂದ್ರೆ ನನಗೆ ಯಾವತ್ತು ಯಾವ ಹುಡುಗಿನೂ ಹಂಗೆ ಕನ್ಸಲ್ಲಿ ಕನ್ನಡಿಲಿ ಅಂತ. ಕಾಲೇಜ್ಗೆ ಹೋಗ್ತೀನಿ ಅಂತ ಇಲ್ಲಿ ಏನ್ ಮಾಡ್ತಿದ್ಯಾ? ಸಿಗರೇಟ್ ಬೇರೆ ಕೈಯಲ್ಲಿ. ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ತಾಯ್ತಾ ತಂದಿದ್ದೀನಿ, ಕಟ್ಕೋ. ಇದ್ಯಾಕೆ? ನಿನ್ನೆ ಅರ್ಧ ರಾತ್ರಿಲಿ ಯಾವುದೋ ಹುಡುಗಿ ಕನ್ಸಲ್ಲಿ ಬಂದು ಎಬ್ಬಿಸ್ದಂಗೆ ಈ ತರ ಕಾಡ್ದಂಗೆ ಆಯ್ತು ಅಂದಿಲ್ಲು, ಅದಕ್ಕೆ ತಾಯ್ತಾ ತಗೊಂಡ್ ಬಂದಿದ್ದೀನಿ, ಕಟ್ಕೋ. ಇವರು ನಮ್ಮ ಜನಕ ಸ್ವಾತಿ. ಶರತ್, ಜನಕ ಅಂದ್ರೆ ಅಪ್ಪ. ನಮಸ್ಕಾರ. ನಮಸ್ಕಾರ. ಇವಳೇನಾ ನಮ್ಮ ವಂಶ ಬೆಳಗೋಳು? ಸುಂದರವಾಗಿದೆ. ಅಪ್ಪ ಹೆಂಗ್ ಬಂದಿದ್ಯೋ ಹಂಗೆ ಸೀದಾ ಆಟೋ ಹೊತ್ಕೊಂಡು ಮನೆಗೆ ಹೋಗ್ಬಿಡು. ಹೋಗ್ತೀನೋ, ಆಟೋ ನಿಲ್ಸಿದ್ದೇನಲ್ಲ. ಅಪ್ಪ ನಾನು ಏನೇನು ಹೇಳಿ ಬಿಲ್ಡಪ್ ಕೊಟ್ಕೊಂಡು ಮೇಂಟೈನ್ ಮಾಡ್ತೀನಿ, ನನ್ನ ಮರ್ಯಾದೆ ಕಳಿಬೇಡ, ನೀನ್ ಕಾಲಿಗೆ ಬಿಡ್ತೀನಿ, ಮನೆಗೆ ಹೋಗು. ಹೋಗ್ತೀನೋ, ಆದ್ರೆ ಈ ಹುಡುಗಿ ಚೆನ್ನಾಗಿದ್ದಾಳೆ, ನಿಮ್ಮ ಅಮ್ಮನ ತರ
ಮೋಹಿನಿ ಕಳೆ ಇಲ್ವೇ ಇಲ್ಲ. ನಡಿಯಪ್ಪ. ಅದಕ್ಕೆ ಬಿಡ್ಬೇಡ, ಗಟ್ಟಿಯಾಗಿ ಹಿಡ್ಕೊ, ಹುಷಾರು. ನೋಡಮ್ಮ ಸ್ವಾತಿ, ಇವ್ನಿಗೆ ಸಿಗರೇಟ್ ಬಿಡೋಕ್ ಹೇಳಮ್ಮ. ನೀನ್ ಹೇಳಿದ್ರು ಕೇಳ್ತಾನೆ. ಇವ್ರನ್ನ ಸೀದಾ ಕರ್ಕೊಂಡು ಮನೆಗೆ ತಕ ಹೋಗ್ತೀನಪ್ಪ, ಅವಳನ್ನ ಸರಿಯಾಗಿ ನೋಡೋಕೂ ಬಿಡಲ್ವಲ್ಲ ನೀನು. ಬಾಯ್ ಅಂಕಲ್. ಯಾಕೆ ನಗ್ತಿರೋದು? ಅದು ಯಾಕೂ ಇಲ್ಲ. ಓ, ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಓ, ಕಂಗ್ರಾಟ್ಸ್. ಥ್ಯಾಂಕ್ ಯು. ಹೇ, ನಾನು ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಿ ನೋಡಿ. ಓ ಹೌದಾ? ಕಂಗ್ರಾಟ್ಸ್ ಹೇಳಲ್ವಾ? ಈಗ ಅದನ್ನ ಹೇಳೋ ಮೂಡಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ. ಓಕೆ. ಆಮೇಲೆ ಇನ್ನೊಂದ್ಸಲ ನನ್ನ ಎದುರುಗಡೆ ಸಿಕ್ಕಿದ್ರೆ ಈ ಕೂದಲನ್ನ ಹಿಂಗೆ ಸರಿ ಮಾಡ್ಕೊಬಿಡಿ, ಓಕೆ? ಯಾಕೆ? ಅದನ್ನು ಈಗ ಹೇಳೋ ಮೂಡಲಿಲ್ಲ. ನಾನೇ ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀನಿ? ಗೂಬೆ ನಾನು. ಸರಿಯಿಲ್ಲ, ನಾನು ಸರಿಯಿಲ್ಲ. ಅರೆ ಏನು? ಬನ್ನಿ ಬನ್ನಿ ಬನ್ನಿ, ಎಲ್ಲ ಮುಂದೆ ಬನ್ನಿ. ನೀವು ಎಂತ ಕಾರ್ ಮುತ್ಕೊಳ್ಳೋದು? ಹಿಂದೆ ಬನ್ನಿ ಮಾರ್ಯ. ನೀವು ಆರ್ತಿ ತೆಗಿಯೋರು, ಫೋಟೋ ವಿಡಿಯೋ ಮುಂದೆ ಬರಬೇಕು. ಜಾಗ ಏನ್ ಮಾಡ್ತೀರಾ ಲೇ? ನನ್ನ ಫ್ರೆಂಡ್ ಫಾರಿನ್ ಇಂದ ನನ್ನ ಮದುವೆಗೆ ಬಂದಿರೋದು ಮಾರ್ಯ. ನಾ ಹೇಳಿಲ್ವಾ ಡಿಸ್ಟರ್ಬ್ ಮಾಡಬೇಡಿ ಅಂತ? ಆರೆ ಹಾಕಿ ಆರ್ತಿ ತೆಗೀರಿ, ಫೋಟೋ ವಿಡಿಯೋ ನೀನೇ ಬೈ. ಎಂತ ಕಾಸು ಕೊಡ್ತದ ನಾನು ನಿನ್ ಮತ್ತೆ? ನೀನು ನನ್ನ ಮದುವೆಗೆ ಬಂದಿರೋ ನನಗೆ ಎಷ್ಟು ಖುಷಿಯಾಗಿದೆ ಗೊತ್ತಾ? ಮದುವೆಗೆ ನಾನಲ್ಲಪ್ಪ, ನೀನು. ನಿಂದು ಆದಷ್ಟು ಬೇಗ ಮದುವೆ ಆಗ್ತದೆ, ತೊಂದ್ರೆ ತಗೋಬೇಡ ಮಾರ. ಹಂಗಂತ್ಯ? ನೋಡೋಣ ಬಾ. ನಡಿ ಬಾರೆ, ಜಾಗ ಮಾಡ್ಕೊಡಿ. ನೀವು ನಡೀರಿ ಮಾರೆ, ಅವ್ರು ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಇರ್ತಾರೆ. ನಡೀರಿ ನೀವು, ನೀನ್ ನಡಿ ಮಾರೆ. ಏಯ್ ನೋಡೋ, ಈ ಎಕ್ಸ್ಟ್ರಾ ಅರೇಂಜ್ಮೆಂಟ್ ಎಲ್ಲ ಏನಕ್ಕೆ ಬೇಕಲ್ಲ? ನನ್ನ ಪಾಡಿಗೆ ನಾನು ಸಿಂಪಲ್ ಆಗಿರಕ್ ಬಿಟ್ಬಿಟ್ಟು ನಾನು ಆರಾಮಾಗಿರ್ತೀನಿ. ಅಯ್ಯೋ, ನೀನು ನನ್ನ ಮದುವೆಗೆ ಬಂದಿರೋದು ನನ್ನ ಸೌಭಾಗ್ಯ. ನಿನಗೆ ತುಂಬಾ ಥ್ಯಾಂಕ್ಸ್ ಮಾರೆ. ಥ್ಯಾಂಕ್ಸ್ ನೀನಲ್ಲಪ್ಪ, ನಾನು ಹೇಳ್ಬೇಕು. ನಿನ್ನ ಮದುವೆ ನನ್ನ ಲೈಫಲ್ಲೇ ಟರ್ನಿಂಗ್ ಪಾಯಿಂಟ್ ಆಗಂಗಿದೆ. ಟರ್ನಿಂಗ್ ಪಾಯಿಂಟಾ? ಹೇಳ್ತೀನಿ ಬಾ. ನಡಿ. ಏನು ಕಾರಲ್ಲಿ ಮತ್ತೆ ಪ್ರಪೋಸ್ ಮಾಡಿ ತರ್ಲೆ ಮಾಡದ್ನಾ? ಇಲ್ಲ, ನನ್ ಬರ್ಡೇ ದಿನ ಫೋನ್ ಮಾಡಿ ಪ್ರಪೋಸ್ ಮಾಡಿದ್ದ. ಆದ್ರೆ ನಾನು ನನ್ ಮದ್ವೆ ಫಿಕ್ಸ್ ಆಗಿದೆ ಅಂತ ಸುಳ್ಳು ಹೇಳಿ ಅವಾಯ್ಡ್ ಮಾಡಿದ್ದೆ. ಬಟ್ ಈಗ ಅವನೇನೋ ತುಂಬಾ ಚೇಂಜ್ ಆಗಿದ್ದಾನೆ ಅನ್ಸುತ್ತೆ ಕಣೆ. ಸ್ವಾತಿ, ಯಾಕೆ ಮತ್ತೆ ಏನಾಯ್ತು ನಿನ್ಗೆ? ಅವನು ಏನಂದ, ನಿನ್ಗೇನ್ ಮಾಡ್ದ ಅಂತ ಒಂದೇ ಒಂದ್ಸಲ ನೆನ್ಪಿಸ್ಕೋ. ಮೊದ್ಲು ನಮ್ಮ ಯಜಮಾನ್ರ ಕ್ಲಾಸ್ ತಗೋಬೇಕು. ಈ ಶರತ್ ಅವ್ರಿಗೆ ಹೇಗ್ ಪರಿಚಯ ಅಂತ. ಇರ್ಲಿ, ಫಸ್ಟ್ ನೈಟ್ ಅಲ್ಲಿ ಸ್ಪೆಷಲ್ ಕ್ಲಾಸ್ ತಗೋತೀನಿ. ಬಾ ಗೆಳೆಯ ಬಾ, ನಮ್ಮ ಊರ್ ಸೈಡ್ ಊಟ ಉಂಟಲ್ಲ, ಎಲ್ಲ ರೀತಿ ಊಟ ಮರ್ತೋಗ್ತೀಯ ನೀನು. ಏಯ್ ಗೆಳೆಯ, ಹಾ, ಅಲ್ಯಾಗ ಹೋಗ್ತಿದ್ಯಾ? ಊಟ ಮಾಡಕ್ಕೆ? ಅದು ನಿನ್ನ ಸೀಟ್ ಅಲ್ಲ, ಇದು ನಿನ್ನ ಸೀಟು. ಸ್ಪೆಷಲ್ ಸೀಟ್ ಫಾರ್ ಅ ಸ್ಪೆಷಲ್ ಪರ್ಸನ್. ಹೇಯ್, ಅಲ್ಲಿ ಕೂತ್ಕೊಂಡು ಏನಾದ್ರು ಊಟ ಮಾಡ್ತಾರ? ಎಲ್ರು ಒಂದೇ ಸುಮ್ನಿರಪ್ಪ ನೀನು. ಗೆಳೆಯ, ನಾನು ನಿನ್ಗೋಸ್ಕರ ಅರೇಂಜ್ ನೀನ್ ಮಾಡಿದ್ದೇನೆ. ದಯವಿಟ್ಟು ಸುಮ್ನಿರ್ತೀಯಾ? ಹಾಯ್ ಸರ್. ನೋಡು, ಹಾಯ್. ನೀನ್ ಎಷ್ಟೇ ದೊಡ್ಡವನಾದ್ರೂ ಕೂಡ ಯು ಆರ್ ಸ್ಟಿಲ್ ಡೌನ್ ಟು ಅರ್ತ್. ಆಯ್ತಾಯ್ತು, ಹೋಗು. ಒಂದ್ ನಿಮಿಷ ಬಂದ ಗೆಳೆಯ. ಓಕೆ. ಹೊಟ್ಟೆ ತುಂಬಾ ಊಟ ಮಾಡಿಬಿಡಿ, ಮತ್ತೆ ಮತ್ತೆ ನನ್ನ ಮದುವೆ ಆಗುದಿಲ್ಲ, ಆಯ್ತಾ? ಸರ್, ನಿಮ್ಮ ಜೊತೆ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಸರ್. ತುಂಬ ಖುಷಿ ಆಗ್ತಾ ಇದೆ ಸರ್ ನನಗೆ. ಸರ್, ನೀವು ತುಂಬ ಸಿಂಪಲ್ ಸರ್ ನೀವು. ಅಯ್ಯೋ, ಪಕ್ಕನೇ ಖಾಲಿ ಇರ್ಬೇಕಾ? ಫುಲ್ ಫಿಲ್ಮಿ ಸ್ಟೈಲ್. ಥ್ಯಾಂಕ್ ಯು. ಯಾಕೋ ಇಲ್ಲಿ ಡ್ರಾಪ್ ಮಾಡಿದ್ದಕ್ಕೆ. ಸೊ ಥ್ಯಾಂಕ್ ಯು. ಅದ್ರಲ್ಲಿ ನಮ್ದೇನಿದೆ ಬಿಡಿ, ಎಲ್ಲ ವಿಧಿಲಿಖಿತ. ಅಯ್ಯೋ, ಏನೋ ಪಕ್ಕ ಬಂದು ಕೂತ್ಕೊಂಡ್ಬಿಟ್ರೆ? ಹಲೋ, ಚೇರ್ ಖಾಲಿ ಇತ್ತು, ಕೂತ್ಕೊಂಡೆ. 2 ವರ್ಷದಿಂದ ಹೃದಯನೂ ಖಾಲಿ ಇದೆಯಪ್ಪ. ಸಾರಿ. ಡೋಂಟ್ ಬಿ. ನೋಡಿ, ಸಿಗಲ್ಲ ಅನ್ಕೊಂಡವ್ರು ಅಚಾನಕ್ ಆಗಿ ಸಿಕ್ಬಿಟ್ಟಿದೀವಿ. ಮದುವೆ ಮನೇಲಿದ್ದೀವಿ, ಶಾಮೇನ ಹಾಕ್ಸಿದ್ದಾರೆ. ದೂರದಲ್ಲೆಲ್ಲ ನಾದಸ್ವರದ ಸೌಂಡ್ ಕೇಳಿಸ್ತಾ ಇದೆ. ಎದುರುಗಡೆ ಬಾಳೆಲೆನೂ ಇದೆ. ಇಬ್ರಿಗೂ ಮದುವೆ ಡ್ರೆಸ್ ಅಷ್ಟೇ ಮಿಸ್ಸಿಂಗ್ ಅಲ್ವಾ? ನಾಲ್ಗೆ ಸರಿ ಇಲ್ಲ. ನೀವು ದೊಡ್ಡ ಬ್ಯಾಟ್ಸ್ಮನ್ ಶರತ್ ಅಲ್ವಾ? ದೊಡ್ಡ ಬ್ಯಾಟ್ಸ್ಮನ್? ಹೌದು. ಒಂದ್ ರೇಂಜ್ ಬ್ಯಾಟ್ಸ್ಮನ್. ನಾವು ದಿವಸ ಟಿವಿನಲ್ಲಿ ನೋಡ್ತಾನೆ ಇರ್ತೀವಿ, ನಾನು ನನ್ ಮಗಳಿಗೆ ನೀವಂದ್ರೆ ಎಷ್ಟಿಷ್ಟ. ಟಿವಿಗೆ ಮುತ್ತು ಕೊಟ್ಬಿಡ್ತಾಳೆ ಗೊತ್ತಾ? ನಾನು ಬ್ಯಾಟಿಂಗ್ ಆಡಿದ್ದು ಟಿವಿಲ್ ಬಂತ? ನಾನು ಇತ್ತೀಚೆಗೆ ಕ್ರಿಕೆಟ್ ಆಡಿಲ್ವೇ? ಹಾ, ನಾವು ದಿವಸ ಟಿವಿನಲ್ಲಿ ನೋಡ್ತಾನೆ ಇರ್ತೀವಿ, ನೀವು ದೊಡ್ಡ ಬ್ಯಾಟ್ಸ್ಮನ್ ಅಂತ. ಆಂಟಿ, ಅದು ಬ್ಯಾಟ್ಸ್ಮನ್ ಅಲ್ಲ, ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ ಮ್ಯಾನಾ? ನಾನ್ ನಿಮ್ ಜೊತೆ ಒಂದು ಹೊಡ್ಸ್ಕೋಬೇಕಲ್ಲ, ಫೋಟೋನಾ? ಫೋಟೋಗ್ರಾಫರೇ ಕಾಣ್ತಾ ಇಲ್ಲ, ಎಲ್ಲಿ?
1 ಮಿನಿಟ್ ಒಂದೇ ಒಂದು ಫೋಟೋ ತಗೊಂಡು ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ಓಕೆ ನನ್ನೋಳ. ಓಕೆ ಓಕೆ ಆಯ್ತು. ಓಕೆ ಕೈ ತೆಗೀರಿ ಕೈ. ಕಲ್ಪು. ಓಕೆ ಓಕೆ. ಮುಸ್ತಫಾ ನೀನಾ? ಇವ್ರ ಜೊತೆ ಒಂದು ಫೋಟೋ ತೆಗಿ. ಬನ್ನಿ ಓಕೆ ಓಕೆ ಓಕೆ. ಕೂತ್ಕೊಳ್ಳಿ. ಬಂದೆ 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 ಬಂದೆ. ಕೂತ್ಕೊಳ್ಳಿ. ರೀ ರೀ ಒಂದು ನಿಮಿಷ. ಬಂದೆ ಬಂದೆ ರೀ. ಬಂದೆ. ಯಾರಪ್ಪ ಇದು? ಯಪ್ಪ. ಕತೆ ಇಷ್ಟೊಂದು ಮುಂದುವರೆದು ಬಿಟ್ಟಿದ್ಯಾ? ಅವನ್ನ ಬಿಡಬಾರ್ದು. ಸರ್, ನೀವು ತುಂಬಾ ಫೇಮಸ್, ದೊಡ್ಡ ಮನುಷ್ಯರು. ಇಂಥ ಸ್ಥಾನದಲ್ಲಿ ಇದ್ಕೊಂಡು ನನ್ನ ಹೊಟ್ಟೆ ಮೇಲೆ, ನನ್ನ ಹಾರ್ಟ್ ಮೇಲೆ ಯಾಕೆ ಸರ್ ಹೊಡಿತಾ ಇದ್ದೀರಾ? ನಾನೇನ್ರಿ ಮಾಡ್ದೆ? ಏನು ಮಾಡದ್ನ? ಈಗ ನೀವು ಫೋಟೋ ತೆಗೆಸ್ಕೊಂತ ಇದ್ರಲ್ಲ, ಅವಳು ನನ್ನ ಹಳೆ ಹಾಲಿ ಮಾಜಿ ಎಕ್ಸ್ ಲವರ್ ಸರ್. ಓ ಹೌದಾ? ಚಿಕ್ಕ ವಯಸ್ಸಲ್ಲಿ ಅವಳಿಗೆ ಕೋಡ್ಬಳೆ, ಚಕ್ಲಿ, ಕುಲ್ಪಿನ ತಿನ್ಸಿ ಆ ಕಾಲದಲ್ಲಿ 10,000 ರೂಪಾಯಿ ಸಾಲ ಮಾಡ್ಕೊಂಡು ತೀರ್ಸಕ್ಕಾಗದೆ ದೇಶ ಬಿಟ್ಟು ಓಡೋಗ್ಬಿಟ್ಟಿದ್ದೆ ಸರ್. ಆ ದುಡ್ಡನ್ನ ರಿಕವರ್ ಮಾಡ್ಕೊಂಡು ವಾಪಸ್ ಬಂದು ನನ್ನ ಲವರ್ನ ನೋಡೋಣ ಅಂತ ಬಂದ್ರೆ ಅವಳಿಗೆ ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬಿಟ್ಟಿದ್ಲು ಸರ್. ಓ ಆಮೇಲೆ? ಆಮೇಲೆ ಇನ್ನೇನ್ ಸರ್, ಮದುವೆ ಆದ್ಮೇಲೆ ಮಕ್ಕಳಾಯ್ತು. ಅವ್ರಿಗ? ಇಲ್ಲ, ನನಗೆ. ಅದೇಂಗ್ರಿ? ಅಲ್ಲ, ನನ್ನ ಲವರ್ ಸಿಕ್ಕಿಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಬ್ರಾಂಚ್ ಆಫೀಸ್ಗಳು ಓಪನ್ ಆಗೋಯ್ತು ಸರ್. ಲವ್ ಅಂತೀರಾ, ಇಂತ ಕೆಲಸ ಮಾಡೋದು ತಪ್ಪಲ್ವಾ? ತಪ್ಪಲ್ವಾ ಸರ್? ಅದಕ್ಕೆ ನನ್ನ ಲವರ್ನ ಹುಡ್ಕೊಂಡು ಮತ್ತೆ ವಾಪಸ್ ಬಂದಿದ್ದೀನಿ ಸರ್. ಮತ್ ನಿಮ್ಮನ್ ಮದುವೆ ಆಗಿದ್ ಹುಡುಗಿ ಕತೆ? ಅವಳು ಲವ್ ಮಾಡಿದ ಹುಡುಗನ ಹುಡ್ಕೊಂಡು ಹೋದ್ಲು ಸರ್. ನನ್ನ ಲವರ್ಗೆ ಡೈವರ್ಸ್ ಆಗಿರೋ ವಿಷಯ ಗೊತ್ತಾಗಿ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ಸರ್. ಓ, ನಿಮ್ದು ಬಾರಿ ದೊಡ್ಡ ಕತೆ ಇದೆ ಬಿಡಿ. ಅದ್ ಸರಿ, ಇದ್ರಲ್ಲಿ ನಾನ್ ನಿಮ್ಗೆ ಏನ್ ಮಾಡ್ದೆ ಅನ್ನೋದೇ ಗೊತ್ತಾಗ್ಲಿಲ್ವೇ? ಮಿಲ್ಕು ಜೇನು ಮಿಕ್ಸ್ ಆಗೋ ತರ ನಾನು ಅವಳು ಮಿಕ್ಸ್ ಆಗೋ ಟೈಮಲ್ಲಿ ನೀವು ನಿಂಬೆಹಣ್ಣು ಬೀಜ ತರ ಬಂದು ಒಳಗೆ ಬಿದ್ದೋಗ್ಬಿಟ್ರೆ ಹಾಲು ಹೊಡೆದಾಗತ್ತೆ ಸರ್. ಜೇನುತುಪ್ಪ ಯೂಸ್ ಆಗಲ್ಲ ಸರ್. ಈ ಕಡೆ ನೆಕ್ಕಕ್ಕೂ ಆಗಲ್ಲ, ಆಮೇಲೆ ಮಿಕ್ಸ್ ಮಾಡಕ್ಕೂ ಆಗಲ್ಲ. ರೇ ಸ್ವಾಮಿ, ನೀವ್ ಹೇಳ್ತಿರೋದೇನು ನಾನು ಆಂಟಿನ್ ಲವ್ ಮಾಡ್ತಿದೀನಿ ಅಂತನಾ? ಹೌದು. ಇದೊಂದ್ ಬಾಕಿ ಇತ್ತು ನಮ್ ಲೈಫಲ್ಲಿ. ರೇ, ನಿಮ್ ಹೆಸರೇನಂದ್ರಿ? ಮುಸ್ತಫಾ. ಮುಸ್ತಫಾ, ಬನ್ನಿ ಇಲ್ಲಿ. ಅಡ್ಜಸ್ಟ್ಮೆಂಟ್ ನಾನು ಒಪ್ಕೊಳ್ಳಲ್ಲ ಸರ್. ಬನ್ರಿ ರೇ. ಅಲ್ಲಿ ನೋಡಿ, ಅಲ್ಲಿ ಆ ಪಿಂಕ್ ಸ್ಯಾರಿ ಉಟ್ಕೊಂಡಿದ್ದಾಳಲ್ಲ, ಅವಳು ನನ್ನ ಲವರ್. ನಾನು ಲವ್ ಮಾಡ್ತಿರೋದು ಅವಳನ್ನ, ಆಂಟಿನಲ್ಲ. ಆಂಟಿ ನೀವೇ ಇಟ್ಕೊಳ್ಳಿ. ಸರ್, ಎಂತ ಮಾತಾಡಿದ್ರಿ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಹಾರ್ಟ್ ಮೇಲೆ ಹೊಡೆದ್ಬಿಟ್ರಿ ಸರ್. ರೀ ಮುಸ್ತಫಾ, ನೀವು ಫೋಟೋಗ್ರಾಫರ್ ಅಲ್ವಾ? ಎಸ್ ಸರ್, ನಮ್ಮೂರಲ್ಲಿ ನಾನೇ ವರ್ಲ್ಡ್ ಫೇಮಸ್. ಬನ್ನಿ ಇಲ್ಲಿ. ಯಾ, ನಮ್ ಹುಡುಗಿದು ಒಳ್ಳೊಳ್ಳೆ ಫೋಟೋಸ್ ತೆಗೀರಿ. ಈಗ ಏಕಾಂತದಲ್ಲಿ ಇರ್ಬೇಕಾದ್ರೆ ಬೇಕಾಗುತ್ತೆ. ಕರೆಕ್ಟ್ ಆಗಿ ಜೂಮ್ ಆಗ್ತೀನಿ ನೋಡಿ. ಯಾಕೆ? ಫೋಟೋಸ್ ಏನಾದ್ರು ಚೆನ್ನಾಗಿ ತೆಗಿಲಿಲ್ಲ ಅಂದ್ರೆ ಗ್ಯಾರಂಟಿ ನಿಮ್ ಹುಡುಗಿ ನೋಡ್ಸ್ಕೊಂಡು ಹೋಗ್ಬೇಕು. ಅಯ್ಯೋ, ಸೆಕೆಂಡ್ ಟೈಮ್ ಮಿಸ್ ಆಗ್ಬಿಡುತ್ತೆ. ಈಗಲೇ ಒಂದು ಫೋಟೋ ತೆಗೆದ್ಬಿಡ್ಬೇಕು. ಅಲ್ಲ ಚೆಕ್. ಕಲ್ಪು ಮುಸ್ತಫಾ ಏನ್ ಹೇಳೋ? ಅಯ್ಯೇ, ಕಲ್ಪಿ ನೆನಪಿಲ್ವಾ ನಾನು ಕೊಡಿಸಿದ್ದು ಕೊಲ್ಪಿ? ಕುಲ್ಫಿನಾ? ನನ್ಗೆ ಎಷ್ಟೋ ಜನ ಕೊಡ್ಸಿದ್ದಾರೆ, ನನಗ್ ಜ್ಞಾಪಕ ಇಲ್ಲ. ಅಯ್ಯೋ ಕಲ್ಪು, ನಿನ್ಗೋಸ್ಕರನೇ ಕುಲ್ಫಿ ಕೊಡಿಸ್ಬೇಕಂತ ವಾಪಸ್ ಬಂದಿದ್ದೀನಿ. ಇನ್ಯಾರು ಕುಲ್ಫಿ ಕೊಡ್ಸ್ರು ನೀನ್ ತಿನ್ಬಾರ್ದು, ನಾನೇ ಕೊಡಿಸ್ಬೇಕು. ಓಹೋ, 10 ವರ್ಷದಿಂದ ಕೊಡ್ಸ್ತಾನೆ ಇದ್ಯಾ. ಈಗ ಅದೇನ್ ಕೊಡ್ಸಿ, ಅದೇನ್ ತಿನ್ಸ್ತೀಯೋ ತಿನ್ಸು. ತಿನ್ನಿಸ್ತೀನಿ. ಫಸ್ಟ್ ನಮ್ ಬಾಸ್ ಡೌದ್ ಒಂದು ಫೋಟೋ ತೆಗೆದ್ಬಿಟ್ಟು ಆಮೇಲೆ ನಿನ್ನ ಕುಲ್ಫಿ ತಿನ್ನಿಸ್ತೀನಿ. ಅಲ್ಲ ಚೆಕ್. ಎಲ್ಲಿ ಹೋಗ್ಬಿಟ್ರಪ್ಪ? ಓಕೆ ಓಕೆ, ಇಲ್ಲೇ ಇದಾರೆ. ಗೊತ್ತಿಲ್ದಂಗೆ ಒಂದು ಫೋಟೋ ಹಿಡ್ಕೊಂಡ್ಬಿಡ್ಬೇಕು. ಅಯ್ಯೋ ಮಿಸ್ಸು, ಇಲ್ಲಿ ಹಿಡ್ಕೋಬೇಕು. ಅಯ್ಯೋ ಮಿಸ್ಸು, ಅಯ್ಯೋ ರೀ, ನಂದು ತೆಗಿರಿ. ಸೈಡ್ ಮಾಮ, ರೀ, ನಂದನ್ ಫೋಟೋ ತೆಗಿರಿ. ಕಿತ್ತೋಗಿರೋ ಮುಖಕ್ಕೆ ಫೋಟೋ ಬೇರೆ ಕೇಳು. ಹೋಗು. ಮುಸ್ತಫಾ, ಮಿಸ್ ಆಗ್ಬಿಟ್ರಲ್ಲಪ್ಪ. ಓ, ನೀವು ಇಲ್ಲಿದ್ದಾರೆ. ನಾನ್ ನೆನ್ನೆನೇ ಬಂದೆ. ಪರ್ಮಿಷನ್ ತಗೊಂಡೇ ಫೋಟೋ ಹಿಡ್ಕೊಂಡ್ಬಿಡೋದು ಬೆಟ್ರು. ಆಯ್ತು, ಬಸ್ ಸ್ಟ್ರೈಕು 1 2 ಸಾರಿ ಮೇಡಮ್, ಅದು ಏನಂದ್ರೆ ನೀವು ಒಂದು ಒಳ್ಳೆ ಪೋಸ್ ಕೊಟ್ಬಿಟ್ರೆ ಒಂದು ಒಳ್ಳೆ ಫೋಟೋ ಹಿಡ್ಕೊಂಡ್ಬಿಡ್ತೀನಿ. ನನ್ ಫೋಟೋ ಯಾಕೆ? ಅದು ನಿಮ್ಮ ಲವರ್ ಫೇಮಸ್ ಬಿಸ್ನೆಸ್ ಮನ್ ಶರತ್ ಅವ್ರು ಇದಾರಲ್ಲ, ಅವ್ರು ನಿಮ್ದೊಂದು ಬ್ಯೂಟಿಫುಲ್ ಫೋಟೋ ಇದೆ ಕೇಳಿದ್ದಾರೆ. ಶರತ್ ನಿನ್ ಲವರ? ವಾಟ್ ಎ ಜೋಕ್, ಬಟ್ ಸ್ಟಿಲ್ ಯು ಆರ್ ಲಕ್ಕಿ. ವೆರಿ ಲಕ್ಕಿ ಮೇಡಮ್. ಒಂದೇ ಒಂದು ಫೋಟೋ ಪ್ಲೀಸ್. ಅಯ್ಯೋ, ನೀವು ಫೋಟೋ ಕೊಡ್ಲಿಲ್ಲ ಅಂದ್ರೆ ನನ್ನ ಲವರ್ನ ಅವ್ನು ಹೊಡ್ಕೊಂಡು ಹೋಗ್ಬಿಡ್ತಾನಮ್ಮ. ಅಯ್ಯಮ್ಮ ಪ್ಲೀಸ್ ಮಾ, ಒಂದೇ ಒಂದು ಫೋಟೋ ಮಾ. ಈಗ ಶರತ್ ಎಲ್ಲಿದ್ದಾರೆ? ಎಲ್ಲೋದ್ಲು? ಎಂತಕ ಗಡ್ಡೆ ಬಿಟ್ಟಿದ್ದು? ಏನ್ ಮಾಡೋದು, ಕೆಲಸ ಇಲ್ಲ. ಹೌದಾ ಮನೆ? ನಾನು ಹೇಳಿದ ಕಡೆ ಟ್ರೈ ಮಾಡ್ತೀಯಾ? ಅಲ್ವಾ, ಸ್ವಾತಿ ವಿಷಯದಲ್ಲಿ ಅನ್ಯಾಯವಾಗಿ ಹೇಳ್ತೀನಿ ಮಟ.